6 ವರ್ಷದ ಬಾಲಕಿಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಖಂಡಿಸಿ ಯಲ್ಲಾಪುರ ತಾಲೂಕಿನ ಕಿರವತ್ತಿಯಲ್ಲಿ ಸಾವಿರಾರು ಜನ ಗುರುವಾರ ರಾತ್ರಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಅತ್ಯಾಚಾರಿ ಆರೋಪಿ ಅಸ್ಲಾಂಗೆ ಮರಣದಂಡನೆ ವಿಧಿಸಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಅಕ್ರಮ ಸರಾಯಿ ಹಾಗೂ ಗಾಂಜಾ ನಶೆಯಲ್ಲಿ ಹೇಯ ಕೃತ್ಯ ನಡೆದಿದ್ದು, ಅಕ್ರಮ ಚಟುವಟಿಕೆಯನ್ನ ಮೊದಲು ತಡೆಯಿರಿ ಎಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಾಯಿಸಿದ್ದಾರೆ. ಕಿರವತ್ತಿಯ ಪೊಲೀಸ್ ಹೊರಠಾಣೆ ಬಳಿ ಜಮಾಯಿಸಿದ ಜನ ತಮ್ಮೊಳಗಿನ ಆಕ್ರೋಶವನ್ನ ಹೊರಹಾಕಿದ್ರು. ಪುಟ್ಟ ಬಾಲಕಿಯ ಬದುಕು ಹಾಳು ಮಾಡಿದ ಪಾಪಿಯನ್ನ ಗಲ್ಲಿಗೆ ಏರಿಸಬೇಕು ಎಂದು ಆಗ್ರಹಿಸಿದ್ರು. ಸಂತ್ರಸ್ತ ಬಾಲಕಿ ಕುಟುಂಬದವರು ಸಹ ಆಗಮಿಸಿ ಕಣ್ಣೀರು ಹಾಕಿದ್ರು. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯಿರಿ, ಅತ್ಯಾಚಾರಿಗೆ ಕಠಿಣ ಶಿಕ್ಷೆ ವಿಧಿಸಿ ಎಂದು ಪ್ರತಿಭಟನಾಕಾರರು ಆಕ್ರೋಶದಿಂದ ಆಗ್ರಹಿಸಿದ್ರು. ಸಂತ್ರಸ್ತ ಬಾಲಕಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಬಾಲಕಿಯ ಆರೋಗ್ಯ ಸ್ಥಿತಿಯ ಬಗ್ಗೆ ದಿನಕ್ಕೆ 2 ಬಾರಿ ಊರಿನವರಿಗೆ ಮಾಹಿತಿ ಒದಗಿಸಬೇಕು ಎಂಬ ಬೇಡಿಕೆಯನ್ನ ಕಿರವತ್ತಿ ಗ್ರಾಮ ಪಂಚಾಯತ್ ಸದಸ್ಯ ಸುನೀಲ್ ಕಾಂಬಳೆ ಆಗ್ರಹಿಸಿದ್ರು. ನೆರೆದಿದ್ದ ಪ್ರತಿಭಟನಾಕಾರರು ಈ ಮಾತನ್ನ ಬೆಂಬಲಿಸಿದ್ರು. ಕಿರವತ್ತಿಯ ಪ್ರಮುಖ ಸ್ಥಳಗಳಲ್ಲಿ ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿ ಅತ್ಯಾಚಾರ ಘಟನೆ ಖಂಡಿಸಿದ್ರು. ಸಂತ್ರಸ್ತ ಬಾಲಕಿಯ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸಬೇಕು. ಅತ್ಯಾಧುನಿಕ ಗುಣಮಟ್ಟದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು. ಅವನಿಗೆ ಯಾವ ಕಾನೂನು ಯಾವ ಇಲಾಖೆಯವರು ಕೂಡ ಸಹಕರಿಸಬಾರದು. ಯಾಕಂದ್ರೆ ಎಲ್ಲ ಈಗ ಎತ್ತಿಕೊಂಡಿದ್ದಾರೆ. ನಮ್ಗೆ ಕಾನೂನಿದೆ, ನಾವು 4 ದಿನ ಜೈಲಿಗೆ ಹೋಗ್ತೇವೆ, ನಮ್ಮನ್ನ ಯಾರು ಏನ್ ಮಾಡುದಿಲ್ಲ ಅಂತ ಇದರಿಂದ ದಬ್ಬಾಳಿಕೆಯನ್ನ ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ನಲ್ಲಿ ಕೇಳ್ತಾ ಇರೋದು ನಮ್ಮ ಕಣ್ಣೆದುರಿನಲ್ಲೇ ಇದಕ್ಕೆಲ್ಲ ಉತ್ತರ ಎಷ್ಟು ದಿನದಲ್ಲಿ ಬರುತ್ತೆ, ಯಾವ ರೀತಿಯಲ್ಲಿ ನಿಮ್ಮ ಪ್ರೊಸೆಸ್ ಇದೆ ಅದನ್ನ ಇಲ್ಲೇ ಹೇಳಬೇಕು. ನಾವು ಆ ಗಡಿಯವರೆಗೆ ಕಾಯ್ತೀವಿ, ಅಷ್ಟರಲ್ಲಿ ನಿಮ್ಮಿಂದ ಉತ್ತರ ಬರಲಿಲ್ಲ ಅಂದ್ರೆ ಇದನ್ನ ಮುಂದುವರಿಸಿ ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಅದೇ ವ್ಯಕ್ತಿನ ನಮ್ಮ ಕೈಯಲ್ಲಿ ಕೊಡಿ ಅನ್ನೋದು ಏನ್ ಮಾಡಬೇಕು. ಬಾಲಕಿಯ ಮೇಲಿನ ಅತ್ಯಾಚಾರ ಖಂಡಿಸಿ ವಿವಿಧ ಮಹಿಳಾ ಸಂಘಟನೆಯವರು ಶಿಕ್ಷಕಿ ಹಾಗೂ ಲೇಖಕಿ ಶಿವಲೀಲಾ ಹುಣಸಗಿ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. 10 ಹಲವು ಸಂಘಟನೆಯವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅತ್ಯಾಚಾರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಹಕ್ಕೊತ್ತಾಯ ಮಾಡಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಎಲ್ಲರೂ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದು, ಉಪ ತಹಶೀಲ್ದಾರ್ ಎಚ್ಎನ್ ರಾಘವೇಂದ್ರ ಮನವಿ ಸ್ವೀಕರಿಸಿದ್ರು. ನೆರೆದಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಿದ್ರು. ಕಾನೂನಿನ ಅಡಿ ಗರಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಲು ಪ್ರಯತ್ನಿಸುವುದಾಗಿ ಅಧಿಕಾರಿಗಳು ಹೇಳಿದ್ರು. ಆದಾಗ್ಯೂ ನಿಗದಿತ ಸಮಯದ ಒಳಗೆ ಶಿಕ್ಷೆ ವಿಧಿಸಬೇಕು, ಇಲ್ಲವಾದಲ್ಲಿ ಮತ್ತೆ ಪ್ರತಿಭಟಿಸುತ್ತೇವೆ ಎಂದು ಎಚ್ಚರಿಸಿದ್ರು. ಕಿರವತ್ತಿ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಗಾಂಜಾ ಮಾರಾಟ ನಡೆದಿದೆ. ಅಕ್ರಮ ಸರಾಯಿ ಮಾರಾಟ ಸಹ ಜೋರಾಗಿದೆ. ದೂರು ನೀಡಿದ್ರೂ ಕ್ರಮವಾಗಿಲ್ಲ ಎಂದು ಪ್ರತಿಭಟನೆಯಲ್ಲಿದ್ದ ಮಹಿಳೆಯರು ದೂರಿದ್ರು. ನಶೆಯ ಗುಂಗಿನಲ್ಲಿಯೇ ಅತ್ಯಾಚಾರ ನಡೆದಿದೆ, ಮೊದಲು ಅಕ್ರಮ ತಡೆಯಿರಿ ಎಂದು ಪೊಲೀಸರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಮಾನ್ಯ ದಂಡಾಧಿಕಾರಿಗೆ ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ಬರೆದಿರುವಂತಹ ಮನವಿ ಪತ್ರ ಓದ್ತೇನೆ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರ್ ಕಾರ್ಯಾಲಯ ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ. ಯಲ್ಲಾಪುರ ತಾಲೂಕಿನ ಮದ್ದೂರು ವ್ಯಾಪ್ತಿ ಗ್ರಾಮದ 6 ವರ್ಷದ ಬಾಲಿಕೆ ಮೇಲೆ ಏನು ಕೃತ್ಯ ನಡೆದಿದೆ, ಕೃತ್ಯ ನಡೆಸಿರುವ ವ್ಯಕ್ತಿಯನ್ನು ಮರಣದಂಡ ಯಾವ್ದು ಕಠಿಣ ಶಿಕ್ಷೆ ಆಗ್ಬೇಕು ಅದನ್ನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಮ್ದು ಆಗ್ರಹ ಐತಿ, ವಿನಂತಿ ಎಲ್ಲ ಇದು ಆಗ್ರಹ ಐತಿ. ನಮ್ಮ ಹೆಣ್ಣು ಮಕ್ಕಳ ಕೂಗಿದು, ಯಾಕಂದ್ರೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಯಾಕೆ ಅನ್ಯಾಯದ ವಿರುದ್ಧ ಆ ಮಗುವಿಗೆ, ಮನೆಗೆ ಹಾಗೂ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಅವೆಲ್ಲವನ್ನೂ ನೀಡಬೇಕು. ಪ್ರಮುಖರಾದ ರಜತ್ ಖಾನಾಪುರ, ಬೇಬಿ ಅಮೀನಾ, ರಾಘು ಗೋಂದಿ, ಶಾಹೀನ್ ಮುಜಾವರ, ಬಾಬಾಜಾನ್ ಶೇಖ್, ಗಂಗಾಧರ್ ಲಮಾಣಿ, ಮಾರುತಿ ಕಳಸೂರ್ಕರ್, ಮಹೇಶ್ ಪೂಜಾರ್, ಮಧುರಾ ಹೆಗಡೆ, ವಿಲ್ಸನ್ ಫರ್ನಾಂಡಿಸ್, ಬಾಬು ಸಿದ್ದಿ, ವಿಠ್ಠಲ್ ಶೇಳಕೆ, ಅನ್ವರ್ ನಜೀರ್ ಅಹ್ಮದ್ ನದಾಫ್, ಸಲೀಂ ಅಲ್ಲಾಬಕ್ಷ ವಂಟನಾಳ, ಪರಶುರಾಮ್ ಚಲವಾದಿ, ರವಿ ನಾಯ್ಕ್, ರಿಯಾನ್ ಉಸ್ಮಾನ್ ಪಟೇಲ್ ಸೇರಿ ಸುತ್ತಲಿನ ಹಲವು ಹಳ್ಳಿಗಳ ಸಾವಿರಾರು ಜನ ಪ್ರತಿಭಟನಾ ಮೆರವಣಿಗೆಯಲ್ಲಿ ಇದ್ದರು. ಎಲ್ಲರ ಮನವಿಯನ್ನು ಸ್ವೀಕರಿಸಿದ್ದೇನೆ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರ ಆರೋಪಿನ ಅರೆಸ್ಟ್ ಆಗಿದೆ. ತಾವು ಹೇಳದಂಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಪರ್ಪಸ್ ಏನಿದೆ
ಅದನ್ನು ಮಾಡ್ತಾವೆ ನಮ್ಮ ಹಿರಿಯ ಅಧಿಕಾರಿಗಳು ಮಾಡ್ತಾರೆ. ಒಂದು ವಿಶಿಷ್ಟ ಕಥೆಯೊಂದಿಗೆ ಉದಯೋನ್ಮುಖ ಹೊಸ ನಟರ ತಂಡವೊಂದು ಅಭಿನಯಿಸಿದ್ದ ಬಹುನಿರೀಕ್ಷೆಯ ಅರಿಂದಮ್ ಚಲನಚಿತ್ರ ಏಪ್ರಿಲ್ ಕೊನೆಯ ವಾರ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ನಾಯಕ ನಟ ಕಲ್ಕಿ ಅಗಸ್ತಯ್ಯ ತಿಳಿಸಿದರು. ದಾಂಡೇಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರದ ಬಗ್ಗೆ ಮಾಹಿತಿ ನೀಡಿದ ಅವರು, ನಾನು ಧಾರವಾಡದವನು. ನಮ್ಮಂತಹ ಉತ್ಸಾಹಿ ಯುವಕರೆಲ್ಲ ಸೇರಿ ಒಂದು ಸದಭಿರುಚಿಯ ಸಿನಿಮಾ ಮಾಡಿದ್ದೇವೆ. ಕಾಳಿ ಎಂಬ ಯುವಕನ ಜೀವನದ ಏಳು ಬೀಳುಗಳು, ಪ್ರೀತಿ ಪ್ರೇಮ ಕಥೆಯನ್ನ ಈ ಚಿತ್ರದ ಮೂಲಕ ಹೇಳಲು ಪ್ರಯತ್ನಿಸುತ್ತಿದ್ದೇವೆ. ಇದು 2008ರಲ್ಲಿ ನಡೆಯುವ ಕತೆ. ಅರಿ ಅಂದ್ರೆ ಶತ್ರು, ದಮ್ ಎಂದ್ರೆ ನಾಶ ಮಾಡುವವನು, ಶಿವ ವಿಷ್ಣುವಿನ ಪ್ರತಿರೂಪ ಎಂದರ್ಥ. ಕಾಳಿ ಎಂಬ ಪಾತ್ರ 20 ವರ್ಷದವನಾದ್ರೂ 40 ವರ್ಷದ ವ್ಯಕ್ತಿಯಂತೆ ವರ್ತಿಸುತ್ತಾನೆ. ಅವನ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬ ಸನ್ನಿವೇಶಗಳಿವೆ. ಈಗಾಗಲೇ ಚಿತ್ರೀಕರಣ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿದಿದ್ದು, ಏಪ್ರಿಲ್ ಕೊನೆಯ ವಾರದಲ್ಲಿ ಚಿತ್ರ ರಿಲೀಸ್ ಮಾಡುತ್ತಿದ್ದೇವೆ. ಕರ್ವಾರದ ಶ್ವೇತಾ ಭಟ್ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಮುಗ್ಧ ಹುಡುಗಿಯ ಪಾತ್ರ. ಆಕೆ ತನ್ನ ಜೀವನದಲ್ಲಿ ಯಾವ ರೀತಿಯ ಸಂದರ್ಭ ಎದುರಿಸುತ್ತಾಳೆ ಎಂದು ಚಿತ್ರದಲ್ಲಿ ಹೇಳಲಾಗಿದೆ. ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಚಿತ್ರತಂಡ ಪ್ರಚಾರ ಮಾಡಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಹೊಸಬರ ಚಿತ್ರವನ್ನ ಕನ್ನಡಿಗರು ಒಪ್ಪಿಕೊಳ್ಳುತ್ತಾರೆ ಎನ್ನುವ ಭರವಸೆಯೊಂದಿಗೆ ಈ ಚಿತ್ರವನ್ನ ನಿರ್ಮಿಸಿದ್ದೇವೆ. ದಾಂಡೇಲಿ ನಗರ ಸೇರಿದಂತೆ ಹಲವೆಡೆ 2 ತಿಂಗಳ ಕಾಲ ಚಿತ್ರೀಕರಣ ನಡೆಸಲಾಗಿದೆ. ಚಿತ್ರದಲ್ಲಿ ರಮಣ, ಪ್ರವೀಣ, ವಿನೋದ್ ಹಾಗೂ ದಾಂಡೇಲಿಯ ನಟರಾಜ್ ನಾಟ್ಯ ಸಂಘದ ಸುಮಾರು 15 ಕಲಾವಿದರು ನಟಿಸಿದ್ದಾರೆ. ಸಂತೋಷ್ ಜೋಶುವಾ ಸಂಗೀತ ನಿರ್ದೇಶನ, ಸುಬ್ಬು ಅವರ ಸಾಹಸ ಚಿತ್ರಕ್ಕಿದೆ ಎಂದು ಮಾಹಿತಿ ನೀಡಿದ್ರು. ನಾವಿಬ್ರು ಪ್ಲಾನ್ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಅಂತ ಪ್ಲಾನ್ ಮಾಡಿದಾಗ ನಮ್ಗೆ ಅನ್ಸಿದ್ದು, ನಾನು ಅನ್ಕೊಂಡಿರೋ ವಿಷನ್ ಏನಂತಂದ್ರೆ, ಯಾವುದೇ ಒಂದು ವಿಭಾಗ ಬೆಳೆದ್ರೆ ಅದು ಸಮಗ್ರ ಕರ್ನಾಟಕ ಬೆಳೆದಿದೆ ಅಂತ ಅಲ್ಲ. ಎಲ್ಲ ಭಾಗಗಳಿಂದ ಬೆಳೆದ್ರೆ ಮಾತ್ರ ಸಮಗ್ರ ಕರ್ನಾಟಕ ಬೆಳೆದಿದೆ ಅಂತಲ್ಲ. ಸೊ ನಮ್ಮ ಕಡೆಯಿಂದ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಅದನ್ನು ಕೊರತೆ ಇದೆ. ಸಿನಿಮಾ ಮಾಡಬೇಕು ಅನ್ನೋ ಅವರು ಆ ಮಟ್ಟಿಗೆ ಬೆಳೆಯಕ್ಕಾಗಿಲ್ಲ. ಇರೋವರೆಗೂ ನೋಡಿರೋ ಪ್ರಕಾರ ನಿಮ್ಮಲ್ಲಿ ಎಲ್ಲ ಮೈಸೂರು, ಮಂಡ್ಯ ಆ ವಿಭಾಗದಲ್ಲಿ ದೊಡ್ಡ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿರೋರು ಇದ್ದಾರೆ. ಬಟ್ ನಮ್ಮಲ್ಲಿ ಆ ಕೊರತೆ ಇತ್ತು. ಸಿನಿಮಾ ಚಿತ್ರರಂಗದಲ್ಲಿ ಬಂದಾಗ ಆ ಕೊರತೆ ಇತ್ತು. ಸೊ ಅದನ್ನು ನಾವು ಮಾಡಬೇಕು. ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕ ಕಲಾವಿದರು ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ, ಒಂದು ಅದ್ಭುತವಾದ ಸಿನಿಮಾ ಮಾಡೋಣ, ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡೋಣ ಅಂತ ಒಂದು ಪ್ರಯತ್ನದಲ್ಲಿ ಈ ಚಿತ್ರ ಆಗಿರೋದು. ಸೊ ಅದಕ್ಕೆ ನಾವು ದಾಂಡೇಲಿಯನ್ನು ಚೂಸ್ ಮಾಡಿದಾಗ ಪ್ರತಿಯೊಬ್ಬರು ಇಲ್ಲೇ ಒಂದು ನಾಟಕ ಮಂಡಳಿ ಲೋಕಲ್ ದಾಂಡೇಲಿ ಜನತೆಯವರು ಬಂದು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಸ್ ಅ ಶ್ರೀಮಂತ್ ಸರ್ ಆಗಿರ್ಬೋದು, ಕೋಡೇಕರ್ ಸರ್ ಆಗಿರ್ಬೋದು, ಮುರ್ತುಜಾ ಸರ್ ಮೇನ್ ಆಗಿ ಫಸ್ಟ್ ಅವ್ರು ಸಿಕ್ಕಿರೋದು ಅವರು ನಮಗೆ. ಅವರಿಂದ ಇವರೆಲ್ಲರೂ ಸಿಕ್ಕಿದ್ರು. ಸೊ ಸಿಕ್ಕಿ ತುಂಬ ಸಪೋರ್ಟಿವ್ ಆಗಿ ನಿಂತು ಮಾಡೋಣ ಸರ್, ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತ. ಆ್ಯಸ್ ಅವ್ರಿಗೂ ಕಲೆ ಅನುಭವ ತುಂಬ ಆಸಕ್ತಿ ಇರೋದ್ರಿಂದ ಸೊ ಅವರು ಒಂದು ಕೈ ಜೋಡಿಸಿ ಇಷ್ಟೆಲ್ಲ ಪ್ರಯತ್ನ ಆಗಿ ಒಂದು ಒಳ್ಳೆ ಸಿನಿಮಾ ಆಗಿತ್ತು. ಸೊ ಮಧ್ಯದಲ್ಲಿ ಒಂಚೂರು ಸಮಸ್ಯೆ ಬಂತು, ಬಟ್ ಅದನ್ನೆಲ್ಲ ಎಲ್ಲ ಚಿತ್ರರಂಗದಲ್ಲೂ ಇರೋದೆ. ಸೊ ಅದನ್ನು ಮೀರಿ ನಾವು ಈ ಸಂದರ್ಭದಲ್ಲಿ ದಾಂಡೇಲಿ ನಟರಾಜ್ ನಾಟ್ಯ ಸಂಘದ ಹಿರಿಯ ಕಲಾವಿದರಾದ ದುಂಡಪ್ಪ ಗೂಳೂರು, ಶ್ರೀಮಂತ ಮದರಿ, ಸಾಯಿನಾಥ್ ನವಲೆ, ಹನುಮಂತ ಕಾರ್ಗಿ, ಶಂಕರಯ್ಯ ಹಿರೇಮಠ, ಪ್ರವೀಣ್ ಕುಮಾರ್ ಸುಲಾಕೆ, ಸರ್ಪರಾಜ್ ಶೇಖ್, ಭೀಮಾಶಂಕರ್ ಅಜನಾಳ ಮೊದಲಾದವರು ಇದ್ದರು. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಇದರಿಂದ 3 ಜನ ಇದ್ದಾರೆ ಸರ್. ಚಿಕ್ಕ ಪುಟ್ಟ ಒಂದು ಸೈಡಲ್ಲಿ ಬಂದು ಹೋಗೋದಕ್ಕಿಂತ ಇದಕ್ಕಿಂತ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು ನಾವು. ಬಟ್ ಮೇನ್ ಪಾತ್ರ ಬಂದು ಒಂದು 10-15 ಜನ ಮಾಡಿದ್ದಾರೆ ಮೇನ್ ಪಾತ್ರ ಬಂದು ದಾಂಡೇಲಿನ. ಆಲ್ಮೋಸ್ಟ್ ಎಲ್ಲರೂ ದಾಂಡೇಲಿಯರೇ, ಎಲ್ಲ ದಾಂಡೇಲಿ 90% ದಾಂಡೇಲಿಯರೇ ಮಾಡಿದ್ರು. ಸೊ ಹಾಗಾಗಿ ಎಲ್ಲ ದಾಂಡೇಲಿ ಕಲಾವಿದರನ್ನ ಇಟ್ಕೊಂಡು 90% ಕಲಾವಿದರು ನಮ್ಮ ದಾಂಡೇಲಿ ಕುರಿತಂತೆ ನಿಮ್ಮ ಮುಂದಿನ ಯೋಜನೆ ಏನು, ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು ಅನ್ನೋದು? ಸರ್ ಇವಾಗ ದಾಂಡೇಲಿ ಫಸ್ಟ್ ಬೆಂಗಳೂರಲ್ಲಿ ಆಗಿತ್ತು. ನಾವು ಆಡಿಯೋ ಲಾಂಚ್ ಬೆಂಗಳೂರಲ್ಲಿ ಮಾಡ್ತೀವಿ. ಇವಾಗ ಸೆಕೆಂಡ್ ಡೇ ಇಲ್ಲಿ ದಾಂಡೇಲಿ. ಯಾಕಂದರೆ ಮೂಲ ಇಲ್ಲೇ, ಯಾಕಂದರೆ ಸ್ಟಾರ್ಟ್ ಮಾಡಿದ್ದೇ ಇಲ್ಲಿಲ್ಲ ನಾವು. ಸೊ ಎಲ್ಲ ದಾಂಡೇಲಿ ಜನತೆ
ದೊಡ್ಡದಾಗಿ ಅಂತ ಇನ್ನೊಂದು ಡಿಸ್ಕಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟು ಧಾರವಾಡ ಪ್ಲ್ಯಾನ್ ಇದೆ, ಆಮೇಲೆ ಬೆಳಗಾವಿ ಪ್ಲ್ಯಾನ್ ಇದೆ. ಸೊ ನಡೀತಿದೆ ಇವಾಗ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಟ್ರೈಲರ್ ಲಾಂಚು ಬಂದ್ಬಿಟ್ಟು ನಿಮಗೆ ಬೆಂಗಳೂರಲ್ಲೇ ಆಗಿರ್ಬೋದು. ಮೇನ್ ಇವೆಂಟು ಟ್ರೈಲರ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.